ನಮಸ್ಕಾರ ಎಲ್ಲರಿಗೂ ಕುರುಬಾಸ್ ಕಿಚನ್ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಗಾಗಲೇ ರೊಟ್ಟಿ ಯಾವ ರೀತಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಅಂತ ವಿಡಿಯೋ ಹಾಕಿದೆ. ನೆಕ್ಸ್ಟ್ ವಿಡಿಯೋ ರೊಟ್ಟಿ ಅಂತ ಇವಾಗ ಮಾಡ್ತಾ ಇದ್ದೀನಿ ನೋಡಿ. ನಾನು ಯೂಟ್ಯೂಬ್ ಚಾನಲಲ್ಲೇ ನೋಡಿದ್ದು ಈ ರೊಟ್ಟಿನ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಗೋಧಿ ರೊಟ್ಟಿ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. 2 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ಒಂದು 1/4 ಸ್ಪೂನು ಕರಿ ಜೀರಿಗೆ, ಕಪ್ಪು ಜೀರಿಗೆ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ಇದನ್ನು ಹಾಕ್ತಾ ಇರೋದು. ಸ್ವಲ್ಪ ಕಪ್ಪೆಳ್ಳು ಹಾಕೋತಾ ಇದ್ದೀನಿ. ಬಿಳಿ ಎಳ್ಳಿಲ್ಲ, ನಮ್ಮನೆ ಖಾಲಿ ಆಗೈತೆ, ಅದಕ್ಕೆ ಕಪ್ಪೆಳ್ಳು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಬಿಳಿ ಎಳ್ಳು ಹಾಕೋಬೋದು. ಒಂದು ಚುಟಕಿಯಷ್ಟು ಹಿಂಗೆ ಹಾಕ್ತಾ ಇದ್ದೀನಿ. ಇದೆಲ್ಲ ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ತೆಂಗಿನ ತುರಿ, ಒಂದು ಆಲೂಗೆಡ್ಡೆನ ಸಣ್ಣಗೆ ತುರ್ಕೊಂಡಿದ್ದೀನಿ. ನಾನು ಆಲೂಗೆಡ್ಡೆ ಹಾಕ್ತಾ ಇದ್ದೀನಿ. ಒಂದು ಆಲೂಗೆಡ್ಡೆ ಅಷ್ಟು ಚಿಕ್ಕದೊಂದು ಆಲೂಗೆಡ್ಡೆನ ತುರ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಾನು ಒಂದು 10 ರೊಟ್ಟಿ ಆಗೋಷ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿದ್ದೀನಿ. 10 ರೊಟ್ಟಿಗೆ ಎಷ್ಟು ಬೇಕಷ್ಟು ನೀರು ಹಾಕೋತಾ ಇದ್ದೀನಿ ನೋಡಿ. ನೀರು ಹಾಕ್ತಾ ಇದ್ದೀನಿ. ಈ ನೀರು ಚೆನ್ನಾಗಿ ಕುದಿಬೇಕು ನೋಡಿ. ನೀರು ಕುದೀತಾ ಇದೆ. ಇವಾಗ ನಾನು ಈ ಗ್ಲಾಸ್ ಅಳತೆಯಲ್ಲಿ 3 ಗ್ಲಾಸಷ್ಟು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ನೋಡಿ. ನೀರು ಕುದೀತಾ ಇದೆ ಅಷ್ಟೇ. ಈ ಟೈಮಲ್ಲಿ ಇದನ್ನು ಆಫ್ ಮಾಡಿಬಿಡ್ಬೇಕು. ನೀಟಾಗಿ ಕಲಿಸ್ಕೊಬೋದು, ಚೆನ್ನಾಗಿ ಬರುತ್ತೆ ರೊಟ್ಟಿ. ಎಷ್ಟು ಮೃದುವಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಾನು ಮಾಡಿ ತೋರಿಸ್ತೀನಿ. ಲಟ್ಟಣಿಗೆಲ್ಲೇ ಲಟ್ಟಿಸ್ಬೇಕು ಅಂತ ಏನಿಲ್ಲ. ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ನಿಮಗೆ. ಅಷ್ಟು ಚೆನ್ನಾಗಿರ್ತದೆ ರೊಟ್ಟಿ, ರುಚಿಯಾಗಿರ್ತದೆ ಇದು ತುಂಬ. ಅಷ್ಟು ಸಾಫ್ಟಾಗಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ತುಂಬ ಗಟ್ಟಿಯಾಗುತ್ತೆ. ನೀಟಾಗಿ ನಾವು ರೊಟ್ಟಿ ಯಾವ ರೀತಿ ತಟ್ಕೋಬೋದು, ಅದಕ್ಕೆ ನೀಟಾಗಿ ಸೆಟ್ ಆಗುತ್ತೆ. ಇದು ಸ್ವಲ್ಪ ತಣ್ಣಗಾದರೆ much later. ಎಲ್ಲ ತಣ್ಣಗಾಗೈತೆ. ಈಗ ನಾದ್ಕೋತಾ ಇದ್ದೀನಿ. ಅಷ್ಟೊಂದೇನು ಚಪಾತಿ ಇಡ್ತಾರೆ ಏನು ಇದನ್ನು ಕಲಿಸ್ಬೇಕು ಅನ್ನೋಂಗೆ ಏನಿರಲ್ಲ ನೋಡಿ. ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ರೊಟ್ಟಿನೂ ಅಷ್ಟೇ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಎಷ್ಟು ಸ್ಮೂತಾಗಿ ಚೆನ್ನಾಗಿದೆ ಕಲಿಸಿರೋದು ಇಟ್ಟು. ಇದು ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ನಾನು ಹಿಂಗೆ ಒಂದು ಪ್ಲಾಸ್ಟಿಕ್ ಕವರ್ನ, ಕ್ಲೀನಾಗಿರೋ ಪ್ಲಾಸ್ಟಿಕ್ ಕವರ್ನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಯಾವಾಗಲೂ ನಮ್ಮ ಮನೇಲಿ ರೊಟ್ಟಿ ಜಾಸ್ತಿ ಮಾಡ್ತಾ ಇರ್ತೀವಿ, ಅದಕ್ಕೆ ಹಿಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ನಾದ್ಕೊಂಡಿರೋದನ್ನ ಈ ಥರ ಚಪಾತಿ ಥರ ಹಿಂಗೆಲ್ಲ ರೆಡಿ ಮಾಡ್ಕೋಬೇಕು. ಆಮೇಲೆ ಇದ್ರ ಮೇಲೆ ಒಂದು ಕವರ್ ಹಾಕ್ಬಿಟ್ಟು ಜಸ್ಟ್ ಇನ್ನೊಂದು ತಟ್ಟೆ ಸಹಾಯದಿಂದ ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ.
ರೆಡಿ ಆಯಿತು. ಬನ್ನಿ ಇದನ್ನು ಬೇಯಿಸೋಣ. ತವ ಕಾದಿದೆ, ಹಾಕ್ತಾಯಿದ್ದೀನಿ. ಎಷ್ಟು ಪೇಪರ್ ಥರ ಎಷ್ಟು ತೆಳ್ಳಗೆ ಬೇಕಾದ್ರೆ ನೀವು ತಟ್ಕೋಬೋದು, ಎಳ್ಕೊಬೋದು. ಇದನ್ನು ತಟ್ಟೆಲ್ಲೇ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ನೀಟಾಗಿ ಬರುತ್ತೆ. ನೋಡಿ, ಇನ್ನೊಂದು ರೊಟ್ಟಿ ಆ ಥರ ಅದೇ ಥರ ಮಾಡಿ ತೋರಿಸ್ತೀನಿ ಎಷ್ಟು ನೀಟಾಗಿ ಬರುತ್ತೆ ಅಂತ. ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಮಾಡ್ಕೋಬೋದು, ಇಲ್ಲ ಮೀಡಿಯಮ್ ಸೈಜ್ ಅಂದರೆ ಮೀಡಿಯಮ್ಮಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತೆಳ್ಳಗೆ. ಇದಕ್ಕೆ ಹಿಟ್ಟು ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿರೋದ್ರಿಂದ ನೀವು ಎಣ್ಣೆ ತುಪ್ಪ ಏನು ಹಾಕ್ತಿದ್ರೂ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ, ಸೂಪರಾಗಿ ಬಂದಿದೆ. ತಿನ್ನೋಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಗೋಧಿ ರೊಟ್ಟಿ ಜೊತೆಗೆ ಟೊಮೊಟೊ ಚಟ್ನಿ. ನೋಡಿ, ಜೀರಿಗೆ, ಕಪ್ಪು ಜೀರಿಗೆ ಮತ್ತು ಸಾಸಿವೆ ಅಷ್ಟೇ ಒಗ್ಗರಣೆ ಕೊಟ್ಟಿರೋದು. ಈ ರೊಟ್ಟಿ ಸೂಪರ್ ಕಾಂಬಿನೇಷನ್, ಟೊಮೊಟೊ ಚಟ್ನಿ ಮತ್ತು ಗೋಧಿ ರೊಟ್ಟಿ.